ಭಾಸ್ಕರ್ ಅವರೇ, ಫೆಡರೇಷನ್ನ ಪದಾಧಿಕಾರಿಗಳೇ, ಕಾರ್ಯದರ್ಶಿಗಳೇ, ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರೇ ಹಾಗೂ ಎಲ್ಲ ನನ್ನ ಆತ್ಮೀಯರು, ಈಗಾಗಲೇ 3 ದಿನಗಳಿಂದ ಕೇಂದ್ರ ಕಾರ್ಯಕಾರಿ ಸಮಿತಿ ನಡೀತಾಗಿದೆ. ಪ್ರಥಮವಾಗಿ ಕಾಮ್ರೇಡ್ ಎಚ್ ಪಿ ಅನಂತಸುಬ್ರಹ್ಮಣ್ಯ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಮೊನ್ನೆ 9ನೇ ತಾರೀಕು ಎಲ್ಲ ನಮ್ಮ ಹಿರಿಯ ಸಂಗಾತಿಗಳು ಹೆಚ್ಚಿನ ರೀತಿಯಲ್ಲಿ ಅವರವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಾನು ಕೂಡ ಚೆನ್ನಾಗಿ ಒಂದು 5 ನಿಮಿಷ ಆ ಒಂದು ನಮ್ಮ ಅವ್ರ ಜೊತೆ ಇದ್ದಂಥ ಒಡನಾಟಗಳು ಮತ್ತು ಜೊತೆ ಮಾಡಿದಂಥ ಹೋರಾಟಗಳನ್ನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಕೂಡ ಪ್ರಥಮವಾಗಿ ಮಂಗಳೂರು ಸೆಲೆಕ್ಷನ್ನಲ್ಲಿ ಆಗಿ 88 ಹಾಸನ ವಿಭಾಗಕ್ಕೆ ಡೆಪ್ಯುಟೇಷನ್ ಆಗಿ ಬಂದ್ವಿ. ಅಲ್ಲಿ ವಿಭಾಗೀಯ ಕಾರ್ಯಕ್ರಮದಲ್ಲಿ ಕೆಲಸನ ಡ್ಯೂಟಿ ರಿಪೋರ್ಟ್ ಮಕ್ಕಳಿಗೆ ಕೆಲಸ ಆರಂಭ ಮಾಡಿದ್ವಿ. ಆ ಸಂದರ್ಭದಲ್ಲಿ 88 ಇಸ್ವಿಯಲ್ಲಿ ಆಗಲೇ 87ರಲ್ಲಿ ಚುನಾವಣೆಯಾಗಿ ಮೊದಲನೇ ಬಾರಿಗೆ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ಗೆ ಮಾನ್ಯತೆ ಸಿಕ್ಕಿತ್ತು. ಆಗ ನಾನು ಹಾಸನ ವರ್ಕ್ಶಾಪದಲ್ಲಿ, ಅದಕ್ಕೆ ಮುಂಚೆ ನಾನು ಬೆಂಗಳೂರಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಅದಕ್ಕಿಂತ ಮುಂಚೆ ನಾನು PML ಅಪ್ರೆಂಟಿಸು, PML ಫ್ಯಾಕ್ಟ್ರಿಯಲ್ಲಿ ಅಪ್ರೆಂಟಿಸಲ್ಲಿ ಎರಡನೇ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲೇ ಅಪಾಯಿಂಟ್ಮೆಂಟ್ ಆಗಬೇಕಾಯ್ತು ನನಗೆ. ಆದರೆ ಕಾರಣಾಂತರದಿಂದ ಅದು ಮೈಸೂರಿಗೆ ಅಲ್ಲಿ ಇಂಟ್ರೂ ಕಾರ್ಡ್ ನಮ್ಮ ಸಿಕ್ಕರೆ ಅಲ್ಲಿ ಅಪಾಯಿಂಟ್ಮೆಂಟ್ ಮಿಸ್ ಆಯಿತು. ನಂತರ ನಾವು KSRTC ಇಂಟ್ರೂ ಹಾಕಿ 87ರಲ್ಲಿ ಇಲ್ಲಿಗೆ KSRTCಗೆ ಬಂದಿದ್ದೀವಿ. ನಾವು 88ರಲ್ಲಿ ಹಾಸನ ವಿಭಾಗ ಹೋದಾಗ ಮೊದಲನೇ ಚುನಾವಣೆ ಗೆದ್ದಿತ್ತು. ಆದರೂ ಕೂಡ ಅಲ್ಲಿ ಶ್ರೀಕಂಠೆ ಮತ್ತು ಸಂಪರ್ಕಿಯವರ ಹಾವಳಿ ದಬ್ಬಾಳಿಕೆ ಇದ್ದಿತ್ತು. ಅಲ್ಲಿ ವರ್ಕ್ಶಾಪಲ್ಲಿ ನಾವು ಆರಂಭದಲ್ಲಿ ಹೋದಾಗ ಅಲ್ಲಿ ನಮ್ಮ GT ರಂಗೇಗೌಡರು ಸಕಲೇಶ್ವರದಲ್ಲಿ ಡಿಫೆಕ್ಟ್ ಆಗಿದ್ದರು. ಐತಪ್ಪ ವಿಭಾಗದ ಅಧ್ಯಕ್ಷ ಆಗಿದ್ದರು. ರಮೇಶ್ ಅವರು ವರ್ಕ್ಶಾಪಲ್ಲಿ ಅವರು ಕೂಡ ವಿಭಾಗದ ಪದಾಧಿಕಾರಿ ಕೆಲಸ ಮಾಡಿದ್ರು. ಮತ್ತು ಲೇಖದಲ್ಲಿ ಅವರು ವಿಭಾಗದ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿಕೊಂಡು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ರು. ಆಫರ್ ಕೂಡ ಅಲ್ಲಿ ಅವ್ರ ಜೊತೆಲಿದ್ರು. ಅವಾಗ ನಮಗೆ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಮತ್ತು ಶ್ರೀಕಂಠೆ ಮತ್ತು ಸಂಪಗಿ ಏನು ಮಹಾಮಂಡಳ ಅಂತ ಹೇಳ್ತಾರೆ, ಅವರು ಈ ₹2 ಚೆಕಪ್ಗೆ ನಮಗೂ ಸೈನ್ ಕೊಡಿ ಅಂತೇಳಿ ಪುಸ್ತಕ ತಂದರು. ನಮಗೆ ವ್ಯತ್ಯಾಸ ಗೊತ್ತಿರಲಿಲ್ಲ, ಯಾವ ಸಂಘಟನೆ ಗಟ್ಟಿದೆ, ಯಾವ ಸಂಘಟನೆ ಹೋರಾಟ ಮಾಡ್ತಾ ಇದ್ದ ವ್ಯತ್ಯಾಸ ಗೊತ್ತಿರಲಿಲ್ಲ. ಅವರು ಬಂದು ವರ್ಕ್ಶಾಪಲ್ಲೇ ಸೈನ್ ಹಾಕಿದ್ರು, ನಾನು ಇನ್ನೂ ಹಾಕಿದ್ರು. ಸ್ವಲ್ಪ ದಿನ ತಿಳಿದು ಯಾವ ಸಂಘಟನೆ ನೋಡಿ ನಾವು ತಿಳ್ಕೊಂಡು ಹಾಕ್ತಿದ್ವಿ. ಆಮೇಲೆ ನೋಡಿದಾಗ ಅಲ್ಲಿ ₹2 ಚಂದ ಹಾಕಿ ಪೈಪೋಟಿ ನಡೀತಾ ಇತ್ತು. ಆಮೇಲೆ ಅದಕ್ಕೆ ಯಾರು ಮಾನ್ಯತೆ ಇದೆ ಅವ್ರು ಮಾತ್ರ ಇಟ್ಕೊಡ್ಬೇಕು ಅಂತೇಳಿ ಒಂದು ಆದೇಶ ಆಯಿತು. ಅವಾಗ ಸೈಕಲ್ ಅವರಿಗೆ ₹2 ಮಾನ್ಯತೆ ಪಡೆದ ವಿಭಾಗದಲ್ಲಿ ₹2 ರೀತಿಯದು ನಮ್ಮ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಮಾತ್ರ ಇಟ್ಕೊಡ್ತಾ ಇದ್ರು. ಅಲ್ಲಿಂದ ನಿರಂತರವಾಗಿ ನಾವು ಕೂಡ ಅವತ್ತು ವಿಭಾಗೀಯ ಕಚೇರಿ ಒಂದು ಪ್ರತಿಭಟನೆ, ಸೋಮಶೇಖರ್ DC ಅವರ ಇವರೇನು ಚಾಕು ಮೈಸೂರಲ್ಲಿ ಹಾಕಿದ್ರು ಅವರಿಗೆ ಕಾನ್ವೆಂಟ್ನಲ್ಲಿ. ಅವಾಗ ಆ ಹೋರಾಟಗಳು ನಡೆದಾಗ ಕಾನ್ಫಿಡೆಂಟ್ ನಾವು ನಿಜವಾಗ್ಲೂ ಒಂದು ಸಮೃದ್ಧ ಹಳೆಯ ರೀತಿಯಲ್ಲಿ ಪ್ರತಿಭಟನೆ ಭಾಗವಹಿಸ್ತಾ ಇದ್ದರು. ನಾನು ಅವಾಗ ಮೊದಲ 88ರಲ್ಲಿ ಆ ಒಂದು ಪ್ರತಿಭಟನೆಯ ಕಾರ್ಯಕ್ಕೆ ಬಂದು ಅನಂತಸುಬ್ರಹ್ಮಣ್ಯ ಅವರಿಗೆ ಗೆಸ್ಟ್ ಹೌಸಲ್ಲಿದ್ದರು. ಅನಂತಸುಬ್ರಹ್ಮಣ್ಯ ಕೂಡ ಅವರ ಮೊದಲನೇ ಬಾರಿ ನಾವು ಗೆಸ್ಟ್ ಹೌಸಲ್ಲಿ ಪರಿಚಯ ಮಾಡಿಕೊಂಡ್ವಿ. ಆ ಒಂದು ಹೋರಾಟಗಳಲ್ಲಿ ಪ್ರಾರಂಭ ಮಾಡಿ ಆ ನಂತರದಲ್ಲಿ ನಿರಂತರ ಎಲ್ಲ ಒಂದು ಸಂಘಟನೆಯ ಚಟುವಟಿಕೆಗಳಲ್ಲಿ ಕಾರ್ಯಕರ್ತರಾಗಿ ನಾವು ಭಾಗವಹಿಸ್ತೀವಿ. ನಮ್ಮ ಒಂದು ಆ ಬ್ಯಾಚಲ್ಲಿ 8 ಜನ ಒಂದು ಟೀಮ್ ಇದ್ವಿ. ನಾವು ಸಂಘಟನೆ ಬಗ್ಗೆ ಗಟ್ಟಿಯಾಗಿ ಹೋರಾಟ ಮಾಡ್ತಿದ್ವಿ, ಮುಂದಾಳ ತೋರಿಸ್ತಾ ಇದ್ವಿ. ಯಾವುದೇ ಗೇಟ್ ಮೀಟಿಂಗ್ ಆಗ್ಬೋದು, ಹೋರಾಟ ತೋರಿಸ್ತಾ ಇದ್ವಿ. ಅಲ್ಲಿ ನಮಗೆ ಸೈಕಲ್ ನಮಗೆ ಜಗಳ ಆಗ್ತಾ ಇತ್ತು. ಅವ್ರು ಏನಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ನಮ್ಮದು ಮಾನ್ಯತೆ ಇದ್ದು ಕೂಡ ಬೆಳಿಗ್ಗೆ ಬಂದು ಮೆಕ್ಯಾನಿಕ್ಸ್ ಅಲ್ಲಿ ಸೈಕಲ್ ಕೂಡ ಮತ್ತೆ ಅವರೆಲ್ಲ ಅವರು ಸೈನ್ ಹಾಕ್ಬಿಟ್ಟು ಹೊರಡೋರು. ಗೇಟಲ್ಲಿ ಪಂಚಿಗಿತ್ತು, ಅವ್ರ ಕಾಡಿನ ಯಾರೋ ಪಂಚ್ಕೊಂಡು ಹೋಗ್ತಾರೆ ಅಂದರೆ ರೆಕಗ್ನೈಸ್ ನಮ್ಮದೇ ಆದರೂ ಕೂಡ ಅವ್ರು ರೌಡಿಸಮ್ಮು ದಬ್ಬಾಳಿಕೆ ಅವ್ರ ಮುಂದೆ ನಿರಂತರ ಇತ್ತು. ಆಮೇಲೆ ನಿರಂತರವಾಗಿ ಅದನ್ನು ಕಡಿಮೆ ಮಾಡಿ ನಾವು ಫೋನ್ಗಳ ಮೂಲಕ ಅವ್ರನ್ನ
ನಾವು ಯಶಸ್ವಿ ಆದ್ವಿ. 2 ವರ್ಷ ಆದಮೇಲೆ ಮತ್ತೆ ನಮ್ಮದು ಭದ್ರಾವತಿ ಮನೆ ಆದ್ರಿಂದ ಶಿವಮೊಗ್ಗಕ್ಕೆ ಹೋಗಿ ಹೊರಗಡೆ ಮ್ಯೂಚುವಲ್ ಮೂಲಕ ರಾಮೇಗೌಡರು ಇದ್ರು. ನಮ್ಮ ಪದಾಧಿಕಾರಿಗಳ ಸಹಾಯದಿಂದ ಮ್ಯೂಚುವಲ್ ಮೂಲಕ ನಾವು ಶಿವಮೊಗ್ಗಕ್ಕೆ ಹೋದ್ವಿ. ಹೋಗಿದ್ದ ಒಂದೇ ವರ್ಷದಲ್ಲಿ ದಾವಣಗೆರೆ ವಿಭಾಗಕ್ಕೆ ಶಿವಮೊಗ್ಗ ಡಿಪೋ ಮತ್ತೆ ದಾವಣಗೆರೆ ಡಿಪೋ, ಬಳ್ಳಾರಿ ಡಿಪೋ, ಚಿತ್ರದುರ್ಗ ಎಲ್ಲ ಸೇರಿ ತಕ್ಷಣ ಒಂದೇ ಒಂದು ವರ್ಷದಲ್ಲಿ ಚುನಾವಣೆಗೆ ಬಾರಿ ಚುನಾವಣೆಗೆ ತಯಾರಾಗ್ತಾ ಇದ್ರು. ನಾವು ಕೂಡ ಎಲ್ಲ ಡಿಪೋಗಳಿಗೆ ವಿಸಿಟ್ ಕೊಟ್ಟು BMTCಯಿಂದ ಅವಾಗ ಕೇಳಿದ್ರು 7 ಡಿಪೋಯಿಂದ ಶಿವಮೊಗ್ಗ ಡಿಪೋಗೆ ಬಂದಿದ್ರು. ಅಲ್ಲೂ ಕೂಡ ಅದೇ ವಾತಾವರಣ. ನಾವು ಬಲವಾಗಿ ಹೋರಾಟ ಮಾಡಿಯಲ್ಲಿ ಸುಮಾರು 600 ಜನಕ್ಕೆ 550 ಕೋಟಿ ಆಯಿತು. ಅದಾದಮೇಲೆ ಹೊರಟಿದ್ವಿ. ಈ ಸಂದರ್ಭದಲ್ಲಿ ಅವ್ರು ಯಾಕೆ ಹೇಳ್ತಾ ಇದ್ರೆ ಹನ್ನೊಂದು ಸುಬ್ರ ಅವರು ಅವಾಗ ಗೇಟ್ ಮೀಟಿಂಗ್ ಬಂದರು. ನಾವು ನೇರವಾಗಿ ನೋಡಿದ್ದಲ್ಲಿ ಹನ್ನೊಂದು ಸುಬ್ರ ಅವರುವಾಗ ಚುನಾವಣೆ ಸಂದರ್ಭದಲ್ಲಿ ಗೇಟ್ ಮೀಟಿಂಗ್ ಬಂದರು. ಆ ಗೇಟ್ ಮೀಟಿಂಗ್ ಮಾಡ್ತಕ್ಕಂಥ ಭಾಷಣ ಅವ್ರು ಗಟ್ಟಿದ್ದನ್ನ ಹೋರಾಟಕ್ಕೆ ನೋಡಿ ನಾವು ಕೂಡ ಅಲ್ಲಿ ಅವರ ಕಾಲೇಜು ಮತ್ತು ಪ್ರಭಾವಿತರಾದರು. ಅವತ್ತಿಂದ ಆ ಚುನಾವಣೆಯಲ್ಲಿ ಹನ್ನೊಂದು ಸುಬ್ರ ಜೊತೆಗೆ ನಿರಂತರವಾಗಿ 490 ಚುನಾವಣೆ ಆಯಿತು. ಅಲ್ಲಿ ನಾವು ಕೂಡ ದಾವಣಗೆರೆ ಹೆಚ್ಚಿನ ಮತಗಳಿಸಿ ಅಲ್ಲಿಂದ ಹನ್ನೊಂದು ಸುಬ್ರ ನಿರಂತರವಾಗಿ ನಾವು ಅವ್ರ ಜೊತೆಯಲ್ಲಿ ಹೋರಾಟಗಳನ್ನ ಪ್ರತಿಯೊಂದು ಫೆಡರೇಷನ್ ತೀರ್ಮಾನ ಮಾಡ್ಕೊಂಡಿದ್ದೀವಿ. ದಾವಣಗೆರೆ ವಿಭಾಗಕ್ಕೆ ಹನ್ನೊಂದು ಸುಬ್ರ ಅವರು ಚುನಾವಣೆ ಗೆದ್ಮೇಲೆ ಬಂದರು. ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಸೈಕಲ್ ದಾವಣಗೆರೆಯಲ್ಲಿ ನಮ್ಮದು ಮಾನ್ಯತೆ ಪಡೆದಿದ್ರು ಕೂಡ ಹನ್ನೊಂದು ಸುಬ್ರ ಡಿಪೋಗೆ ಹೋಗಿ ಗೇಟ್ ಮೀಟಿಂಗ್ ಮಾಡೋಕ್ಕೆ ಮತ್ತೆ ಸಭೆ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಅವಾಗ ದಾವಣಗೆರೆ ಡಿಪೋ ರಾಜಶೇಖರ್ ಗೊತ್ತು. ಅವಾಗ ರಾಜಶೇಖರ್ ಜೆಟ್ಟಿ ಇಲ್ಲಿದ್ದಾರೆ. ಅವರು ಎಲ್ಲ ಸಂಘಟನೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಪದಾಧಿಕಾರ ಮಾಡಿದ್ರು. ನಾವು ವಿಭಾಗ ಪದಾಧಿಕಾರಿ ಮಾತಾಮೂರ್ತಿ ಅಂತಿದ್ರು, ಚಂದ್ರಪ್ಪ ಅಂತಿದ್ರು, ಮತ್ತೆ SK ರಾಮಚಂದ್ರಪ್ಪ ಅವರೆಲ್ಲ ಕಮಿಟಿ ಮಾಡಿದ್ದಾಗ ದಾವಣಗೆರೆ ಡಿಪೋದಲ್ಲಿ ನಾವೆಲ್ಲ ಇದ್ದೆ. ಅಲ್ಲಿ ಸೈಕಲ್ ಮತ್ತು SC ಬಹಳ ಪ್ರಬಲ. ಮೈಕನ್ನು ಹಾಕೊಂಡು ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ರೆ ಮೈಕಿಗೆ ಕಿತ್ಕೊಂಡು ಬಂದರು. ನಾವು ಯಾಕಪ್ಪ ಅಂದ್ವಿ, ಬೈಕ್ ಹಾಕ್ಬಿಡ್ತಾ ಇದ್ದೀವಿ, ಏನು ಬೇಕಾದ್ರೆ ನಿಮ್ಗೆ ಏನು ಸಂಘಟನೆ ಇದೆ ಮಾತಾಡೋದು. ಅವ್ರು ಮಾತಾಡಿದ್ರು ಮಾಡಿಲ್ಲ. ಅವರು ನಮಗೂ ಒಟ್ಟಾಗ ಸ್ಟಾರ್ಟ್ ಆಯಿತು. ಅವಾಗ ಶಿವಮೊಗ್ಗದಿಂದ ನಾವು ಹೆಚ್ಚು ಕಮ್ಮಿ 30 ಜನ ಹೋಗ್ತಾ ಇದ್ವಿ. ದುರ್ಗದಿಂದ ಬರ್ತಾ ಇರೋ ದಾವಣಗೆರೆಯಲ್ಲಿ ಅಡಗೇರಿ ಹೋಯ್ತು. ಅವಾಗ ಇಷ್ಟೆಲ್ಲ ಗಲಾಟೆ ಮಾಡಿ ಮತ್ತೆ ನಾವು ಸಭೆಯನ್ನು ಮಾಡಕ್ಕೆ ಬಿಟ್ವಿ. ಹೊರಲಾಟ ಆಯಿತು. ಬೈಕಿನ ಮುಟ್ಟಕ್ಕೆ ಬಿಟ್ಟಿಲ್ಲ. ಭಾಳ ಗಟ್ಟಿಯಾಗಿ ಹೋರಾಟ ಮಾಡಿದ್ವಿ. ಅಲ್ಲಿಂದ ನಾವು ನಿರಂತರವಾಗಿ ದಾವಣಗೆರೆ ಹೋರಾಟ ಮಾಡ್ಕೊಂಡು ಎಲ್ಲರೂ ಮಾಡಿದ್ವಿ. ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾವುದೇ ಹೋರಾಟ ಬಂದರೆ ನಾವು ದಾವಣಗೆರೆ ವಿಭಾಗದ ಹೋರಾಟಗಳಲ್ಲಿ ಮತ್ತು ಫೆಡರೇಷನ್ ಕರೆಯುವ ಹೋರಾಟಗಳಲ್ಲಿ ನಿರಂತರವಾಗಿ ಭಾಗವಹಿಸಿಕೊಂಡು ಅವರು ಏನು ಅವತ್ತಿಂದ ನಮಗೆ ಹನ್ನೊಂದು ಸುಬ್ರ ಅವರು ಸುಮಾರು 90ರಿಂದ 2003 ವರರಾಜ್ ಕರೆಂಟ್ ಹೋರಾಟಗಳಾದಾಗ ನಮಗೆ ಫೆಡರೇಷನ್ ಪದಾಧಿಕಾರಿ ಇಟ್ಕೊಂಡು ಸಂಘಟನೆ ಕರೆಸಿ ಯಾವುದೇ ಹೋರಾಟಗಳಲ್ಲಿ ಅವರು ನಮಗೆ ಬಿಟ್ಕೊಟ್ಟಿಲ್ಲ. ಟ್ರಾನ್ಸ್ಫರ್ ಮತ್ತೊಂದು ಕೆಲವರಿಗೆ ಆಯಿತು. ರಾಜಶೇಖರ್ 94-95ರಲ್ಲಿ DCಗೆ ನವೀನ್ ಕುಮಾರ್ ಜಿ ಕೂಡೆ ಅವ್ರು ಮಾತಾಡಬೇಕಾದ್ರೆ ಒಂದು ಏಕವಚನದಲ್ಲಿ ಮಾತಾಡೋದು ಡಿಸಿಷನ್ ಆಯಿತು. ಸೈಕಲ್ ನೀರು ಅವರಿಗೆ ವಿರುದ್ಧವಾಗಿ ರಾಜಶೇಖರ್ ವಿರುದ್ಧವಾಗಿ ಸಾಕ್ಷಿ ಹಾಕಿ ಡಿಸಿಷನ್ ಮಾಡಿದ್ರು. ಆದರೂ ಕೂಡ ನಾವು ಬಿಟ್ಟಿಲ್ಲ. ಆ DCಗೆ ಶಿವಮೊಗ್ಗ ಡಿಪೋ ಗೇಟ್ ಮೀಟಿಂಗ್ ಮಾಡಬೇಕಾದ್ರೆ ಬಂದಾಗ 1 ಗಂಟೆ ಗೇಟ್ ಮೀಟಿಂಗ್ ಹೊರಗಡೆ ನಿಲ್ಲಿಸಿದ್ವಿ. ಯಾರು ಸಮೇತ ಹೊರಗಡೆ ನಿಲ್ಬೋದ ಮತ್ತು ಬಂದಾಗ ಹೇಳಿದ್ವಿ ನಾವು DCಗೆ, ನೋಡ್ರಿ ರಾಜಶೇಖರ್ ಯಾಕೆ ಡಿಸಿಷನ್ ಮಾಡಿದ್ರು, ಏನು ತಪ್ಪು ಮಾಡಿದ್ದಾರೆ. ಮಳೆ ಬರ್ತಾ ಇತ್ತು, ಮಳೆ ನೆನೆಸ್ಕೊಂಡು ನಿಲ್ಲಿಸಿದ್ವಿ ಅವ್ರಿಗೆ DCಗೆ. ಆ ತಕ್ಕ ಕೊಟ್ಟಿದ್ದು ಅನಿಸಿದ್ರು. ನಾವು ಇದು ಏನು ಒಂದು 8-10 ವರ್ಷ ಆಗಿತ್ತು ಅಷ್ಟೇ ನಾವು ನೆನೆಸಿಕೊಂಡು ಅಷ್ಟಿದ್ದು ಕೂಡ ಡಿಸಿಷನ್ ಮಾಡಿದ್ದೆ. ಆ ಮಳೆಯಲ್ಲಿ ನೆನೆಸಿ DCಗೆ ಮಾತಾಡ್ಸಿದ್ವಿ. ಛತ್ರಿ ಕೊಟ್ಟಿದ್ದವ್ರಿಗೆ DC ಕ್ರೀಡೆಗೆ ಛತ್ರಿ ಕೊಟ್ಟಿಲ್ಲ. ಆಮೇಲೆ ಮತ್ತೆ ಓಟ ಮಾಡಿದ್ವಿ. 99-97 4 ವರ್ಷ ಓಟ ಮಾಡಿದಾಗ ಇಡೀ ಎಲ್ಲ ಒಂದು ನಮ್ಮ ತಂಡ ವರ್ಗಾವಣೆ ಡಿಸ್ಮಿಸ್ ಆಯಿತು. 99 ಮತ್ತೆ ಮಾನ್ಯತೆ ಪಡ್ಕೊಂಡ್ವಿ. ಆವಾಗ ಮತ್ತೆ ನಾವು ಡಿವಿಷನ್ ಆಫೀಸಲ್ಲಿ ಇಂಜಿನ್ ಆಫೀಸ್ ತೊಗೊಂಡ್ವಿ. ಎಲ್ಲ ಕಡೆ ತೊಗೊಂಡ್ವಿ, ಇವ್ರ ಕಡೆ ತೊಗೊಂಡಿರ್ಬೋದು. ಅಂದರೆ ಈ ಒಂದು ಸಿದ್ಧಾಂತ, ತತ್ವ ಸಿದ್ಧಾಂತ, ಹೋರಾಟ, ಆದರ್ಶಗಳು ಅವ್ರನ್ನ ನೋಡಿ ನಾವೆಲ್ಲ ಕಲ್ತಿದ್ದೀವಿ. ಇವತ್ತು ಕೂಡ ಈ ಸಂಘಟನೆಯಲ್ಲಿ ನಾವು ಅವರ ಆದರ್ಶ, ತತ್ವ, ಸಿದ್ಧಾಂತಕ್ಕೆ ರಿಟೈರ್ಡ್ ಆದರೂ ಕೂಡ ನಾವು ಭಾಗವಹಿಸ್ತಾ ಇದ್ದೀವಿ. ಉದ್ದೇಶ ನಮ್ಗೆ ಆರೋಗ್ಯವಾಗಿ ಸುಮಾರು 2019ರಲ್ಲಿ ಹನ್ನೊಂದು ಸುಬ್ರ ಮನೆ ಬಂದಿದ್ರು. ಯಾವುದೋ ಸಣ್ಣ ಶಿಕ್ಷೆ ಒಂದು ಕಿಡ್ನಿ ಡ್ಯಾಮೇಜ್ ಆಪರೇಷನ್ ಆಯಿತು. ನಮ್ಮನೆ ಬಂದರು. ಸುಮಾರು ಗಂಟೆ ಇದನ್ನು ಮಾತಾಡಿ ಅವ್ರಿಗೆ ನಮಗೆ ಧೈರ್ಯ ತುಂಬಿ ಹೋದರು. ಎಷ್ಟೇ ಒಂದು ಹೋರಾಟಗಳಲ್ಲಿ ಮಾಡಿದ್ರು ಕೂಡ ಕೆಲವು ಸರಿ ಬೈಯೋದು. ನಾವು ಬಯಸ್ಕೊತಾ ಇದ್ದೀವಿ, ಯಾರು ಹೋರಾಟ ಕೊಡ್ತಿದ್ರೆ ಮತ್ತೆ ಅವರು ಫೋನ್ ಮಾಡಿದಾಗ ಏನೇನ
ಹೇಗಿದೆಯಾ? ಆರೋಗ್ಯ ಹೇಗಿದೆ? ಸಂಬಂಧ ಅಂದರೆ ಮೊನ್ನೆ ಕೂಡ ಅಲ್ಲಿ ಜಯದೇವರಲ್ಲಿ ಒಂದು ಸ್ಟ್ರೆಂಟ್ ಹಾಕಿದಾಗ ಫೋನ್ ಮಾಡಿ ಹೇಳಿದೆ, ನೋಡಪ್ಪ ನಾನು ಒಳ್ಳೇದಾಗಿರ್ತೀನಿ, ಶುಭಾಶಯ ಆಗಿದೆ ಹೇಳೋದು. ಅಂದರೆ ಏನೇ ಹೇಳಿದ್ರು ಒಂದು ಆತ್ಮಸ್ಥೆ ಇರೋ ಅವ್ರ ಆದರ್ಶ ತತ್ವ ಸಿದ್ಧತೆ ನಾವು ಇವತ್ತು ಕೂಡ ತೀರೋಗಿರ್ಬೋದು. ಇವತ್ತು ಜ್ಯೋತಿಯವರು ಅಧ್ಯಕ್ಷರಾಗಿದ್ದಾರೆ. ಅವರ ಒಂದು ಕುಟುಂಬದಲ್ಲಿ ಅವ್ರ ಸಂಘಟನೆ ಪ್ರೋತ್ಸಾಹಿಸಿದ್ರು, ಅವ್ರಿಗೆ ಮಾಡಿರ್ತಕ್ಕಂಥದ್ದು ಸರಿ ಇದೆ. ಅವರು ಕೂಡ ಅವ್ರ ದಾರಿಯಲ್ಲಿ ಹೋಗ್ತಾರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಇವತ್ತೇನು ಪ್ರಧಾನ ಕಾರ್ಯದರ್ಶಿಗಳು ವರದಿ ಕೊಟ್ಟಿದ್ದಾರೆ, ಅದನ್ನು ನಾನು ಸಂಪೂರ್ಣವಾಗಿ ಸ್ವಾಗತ ಕೊಡ್ತೇನೆ. ಹಾಗೆ ಎಲ್ಲ ವರ್ಗಗಳನ್ನು ಕುರಿಸ್ಕೊಂಡು ಮೆಂಬರ್ಶಿಪ್ ಮಾಡಿಸೋದಿರ್ಬೋದು, 25 ರೂಪಾಯಿ ಸದಸ್ಯತ್ವ ಮತ್ತು ನಮ್ಮ ಬೇಡಿಕೆಗಳು ಏನಿದ್ದಾರೆ ಅದು ಹೋರಾಟದ ಬಗ್ಗೆ ಡಿವಿಷನ್ ಟೂರು ಎಲ್ಲವನ್ನೂ ಕೂಡ ನಾವು ಯಶಸ್ವಿ ಮಾಡ್ತೀವಿ ಅಂತೇಳಿ ನಾನು ಹೇಳಿ ಮಾಡ್ತೀನಿ.